ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಹಾಗೆ ಚಾಮರಾಜನಗರವನ್ನ ಗೆಲ್ಲೋದಕ್ಕೆ ಸಿದ್ದರಾಮಯ್ಯ ರಣತಂತ್ರವನ್ನ ಹೇಳಿತಾ ಇದ್ದಾರೆ. ತವರಿನಲ್ಲಿ ಲೋಕಸಭೆಯನ್ನ ಗೆಲ್ಲೋದಕ್ಕೆ ಒತ್ತಡದಲ್ಲಿದ್ದಾರೆ ಸಿಎಂ. ಎಲೆಕ್ಷನ್ ಘೋಷಣೆ ಬಳಿಕ 7 ದಿನ ಮೈಸೂರಿನಲ್ಲೇ ಉಳಿದಿದ್ರು ಸಿಎಂ ಸಿದ್ದರಾಮಯ್ಯ. ತವರಿನಲ್ಲಿ ಲೋಕಸಭೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒತ್ತಡದಲ್ಲಿದ್ದಾರೆ. ಏಪ್ರಿಲ್ 11, 12ರಂದು ಮೈಸೂರು ಚಾಮರಾಜನಗರದಲ್ಲಿ ಮತ್ತೆ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಅಭ್ಯರ್ಥಿ ಲಕ್ಷ್ಮಣ್, ಸುನಿಲ್ ಬೋಸ್ ಗೆಲ್ಲಿಸೋದಕ್ಕೆ ರಣತಂತ್ರ ಹೆಣಿತಾ ಇದ್ದಾರೆ ಸಿದ್ದರಾಮಯ್ಯ. 2 ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ಸಿದ್ದರಾಮಯ್ಯ ಅವರು ಸ್ವೀಕರಿಸಿದ್ದಾರೆ. ಮಾರ್ಚ್ 24ರಿಂದ 27ರವರೆಗೆ 4 ದಿನ ತಂತ್ರಗಾರಿಕೆಯನ್ನ ನಡೆಸಿದ್ರು ಸಿಎಂ. ಏಪ್ರಿಲ್ 1ರಿಂದ 3 ದಿನ ಮೈಸೂರು ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರು. ಈಗ 3ನೇ ಬಾರಿಗೆ ಏಪ್ರಿಲ್ 11, 12ರಂದು ಮೈಸೂರು ಚಾಮರಾಜನಗರದಲ್ಲಿ ಮತ್ತೆ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ನಾನಿರ್ಬೇಕಾ ಬೇಡವಾ ಅಂತ ಮತದಾರರ ಮುಂದೆ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ವರ್ಣದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರನ್ನ ಕಟ್ಟಿ ಹಾಕೋದಕ್ಕೆ ರಣತಂತ್ರವನ್ನ ಸಿದ್ದರಾಮಯ್ಯ ಹೆಣಿತಾ ಇದ್ದಾರೆ. ಬೂತ್ ಮಟ್ಟದಲ್ಲಿ ಆಪ್ತರ ಜೊತೆ ವರ್ಕೌಟ್ ಮಾಡ್ತಾ ಇರುವ ಸಿದ್ದರಾಮಯ್ಯ ಮಾರ್ಚ್ 24ರಿಂದ 27ರವರೆಗೂ ಸಹ 4 ದಿನ ತಂತ್ರಗಾರಿಕೆಯನ್ನ ಹೆಣೆದಿದ್ರು. ಮೈಸೂರಲ್ಲೇ ಇದ್ದು ಸಿಎಂ ಸಿದ್ದರಾಮಯ್ಯ. ಏಪ್ರಿಲ್ 1ರಿಂದ 3 ದಿನ ಮೈಸೂರು ಹಾಗೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ರು. ಈಗ 3ನೇ ಬಾರಿಗೆ ಮೈಸೂರಿನ ಪ್ರವಾಸವನ್ನ ಆರಂಭಿಸ್ತಾ ಇದ್ದಾರೆ. ಏಪ್ರಿಲ್ 11 ಮತ್ತು 12ರಂದು ಮೈಸೂರು ಮತ್ತೆ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಧುಸೂದನ್, ಈ ಸಲ ಶತಾಯಗತಾಯ ಚಾಮರಾಜನಗರ ಹಾಗೆ ಮೈಸೂರಲ್ಲಿ ಕಾಂಗ್ರೆಸ್ ಗೆಲ್ಲೇಬೇಕು ಅಂತ ಪಣ ತೊಟ್ಟಿರುವಂತದ್ದು. ಅದರಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರೇ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ 2 ಕಣಗಳನ್ನ ಸಹ. ಹಾಗಾಗಿ 3ನೇ ಬಾರಿ ಈಗ ಮತ್ತೆ ಅಖಾಡಕ್ಕೆ ಹೋಗ್ತಾ ಇದ್ದಾರೆ. ಏನೆಲ್ಲ ಕಾರ್ಯಕ್ರಮ ಇದೆ, ಏನೆಲ್ಲ ಸ್ಟ್ರಾಟಜಿ ಹಾಕೊಂಡಿದ್ದಾರೆ ಈ ಬಾರಿ ಅಂತ? ಪ್ರಗತಿ, ಈ ಬಾರಿ ಕೂಡ ಏಪ್ರಿಲ್ 11ನೇ ತಾರೀಕು ಅವರು ಬರ್ತಾ ಇದ್ದಾರೆ. 11ನೇ ತಾರೀಕು ಬಂದರೆ ಅವರು 3 ದಿನದ ಒಂದು ಪ್ಲಾನ್ ಇತ್ತು. ಒಂದು ದಿನ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೈಸೂರು ಜಿಲ್ಲೆಯ ಕ್ಷೇತ್ರಗಳೇನಿದ್ವೋ ಆ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಬೇಕು ಅನ್ನೋ ಒಂದು ಪ್ಲಾನನ್ನು ಹಾಕೊಂಡಿದ್ದಾರೆ. ಅದೇ ರೀತಿಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 2 ದಿನಗಳು, ಅದರಲ್ಲಿ ಮೈಸೂರು ಜಿಲ್ಲೆಯ ಏನು ಹುಣಸೂರು ಇರ್ಬೋದು, ಪ್ರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿರ್ಬೋದು, ಆ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಬೇಕು ಅನ್ನೋದು ಒಂದು ಪ್ಲಾನ್ ಇರತಕ್ಕಂಥದ್ದು. ಅದೇ ರೀತಿಯಾಗಿ ಮಡಿಕೇರಿಯಲ್ಲೂ ಕೂಡ 3ನೇ ದಿನದ ಪ್ರವಾಸವನ್ನು ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ. ಇಲ್ಲಿರ್ತಕ್ಕಂಥ ದೊಡ್ಡ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಬಾರಿ ಶತಾಯಗತಾಯ 2 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತೇಳಿ ಸಿದ್ದರಾಮಯ್ಯನವರು ಏನು ಪಣ ತೊಟ್ಟಿದ್ದಾರೆ. ಸ್ಥಳೀಯವಾಗಿ ಸ್ಥಳೀಯ ನಾಯಕರಿಂದ ಅಂತಹ ಅವರ ನಿರೀಕ್ಷೆಯಂಥ ಕೆಲಸಗಳು ಬರ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಚುನಾವಣೆ ಅನೌನ್ಸ್ ಆದ ನಂತರದಲ್ಲಿ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚು ಸಂಚಾರ ಮಾಡುವಂತಹ ಸಂದರ್ಭಗಳಿರುತ್ತೆ. ಆದರೆ ಚುನಾವಣೆ ಘೋಷಣೆಯಾದಂತಹ ಸಂದರ್ಭದಿಂದ ಹಿಡಿದು ಈಗಾಗಲೇ ಕೂಡ ಸರಿಸುಮಾರು 10-11 ದಿನಗಳನ್ನು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಳೆದಂತೆ ಸಿದ್ದರಾಮಯ್ಯನವರು ಆಗ್ತಾ ಇದೆ. ಯಾಕಂತಂದರೆ ಮಾರ್ಚ್ 24ರಲ್ಲೇ ಕೂಡ ಅವರು ಮೈಸೂರಿಗೆ ಬರ್ತಾರೆ. ಮೈಸೂರಿಗೆ ಬಂದವರು 4 ದಿನಗಳ ಕಾಲ ಮೈಸೂರಿನಲ್ಲಿ ಇದ್ದು ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಅದರಲ್ಲೂ ರೆಸಾರ್ಟಲ್ಲಿ ರೆಸ್ಟ್ ನೆಪದಲ್ಲಿ ಕೂರುವಂಥವ್ರು. ಇಲ್ಲಿ ಸ್ಥಳೀಯವಾಗಿ ಬಿಜೆಪಿ ಇರ್ಬೋದು ಮತ್ತು JDS ಇರ್ಬೋದು, ಆ ಪಕ್ಷಗಳ ಆಯಕಟ್ಟಿನ ನಾಯಕರನ್ನ ಪಕ್ಷಕ್ಕೆ ಸೆಳೆಯುವಂಥ ಕೆಲಸವನ್ನು ಖುದ್ದು ಅವರೇ ಮಾಡ್ತಾರೆ. ಅದಾದ ನಂತರದಲ್ಲೂ ಕೂಡ ಏಪ್ರಿಲ್ 1ನೇ ತಾರೀಕು ಅವರು ಕೂಡ ಮೈಸೂರಿಗೆ ಬಂದಿದ್ರು. ಅದರಲ್ಲೂ ಕೂಡ 3 ದಿನಗಳಿದ್ರು. ಕ್ಷೇತ್ರವಾರು ಅಂದರೆ ವಿಧಾನಸಭಾ ಕ್ಷೇತ್ರವಾರು ಸಭೆಗಳನ್ನು ಮಾಡಿ ಅದರ ಮೂಲಕವಾಗಿ ಅಲ್ಲಿ ಜನರನ್ನ ಪಲ್ಸನ್ನು ತಿಳ್ಕೊಂಡು ಜನರಿಗೆ ನೇರವಾಗಿ ತಾವೇ ರೀಚ್ ಆಗುವಂಥ ನಿಟ್ಟಿನಲ್ಲಿ ಭಾವನಾತ್ಮಕವಾದಂತಹ ಭಾಷಣಗಳನ್ನ ಕೂಡ ಮಾಡಿ ಹೋಗಿದ್ರು. ಅದಾದ ನಂತರದಲ್ಲೂ ಕೂಡ ಮತ್ತಷ್ಟು ಟೇಕಪ್ ಅಂದರೆ ಅವರ ನಿರೀಕ್ಷೆಯಂತೆ ಕಾಂಗ್ರೆಸ್ ಇಲ್ಲಿ ಟೇಕಪ್ ಆದಂತೆ ಕಂಡು ಬರ್ತಾ ಇಲ್ಲ. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಪದೇ ಮೈಸೂರು ಭಾಗದ ಟೂರ್ ಅನ್ನ ಮಾಡ್ತಾ ಇದ್ದಾರೆ. ಅವರೇ ಖುದ್ದು ನಿಂತು ಇರ್ತಕ್ಕಂಥ ನಾಯಕರುಗಳನ್ನ ಸೆಳೆಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಬರ್ತಕ್ಕಂತಹ ದಿನಗಳಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಕ್ಷೇತ್ರವನ್ನು ಕೊಂಡೋಗ್ತಾರೆ, ಇಲ್ಲಿ ಕಾಂಗ್ರೆಸ್ನ ಬಲವನ್ನು ಇನ್ನೆಷ್ಟು ಹೆಚ್ಚು ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅವರ ಟೂರ್ಗಳಿಂದ ಕಾದು ನೋಡ್ಬೇಕಾಗತ್ತೆ. ಪ್ರಗತಿ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.